It's Hello everyone. Welcome to Sanmarga classes. Next question from The Will of Sacrifice. Explain the ideological difference between Bhagat Singh's revolutionary methods and Gandhian approach to freedom. Bhagat Singh and his fellow revolutionaries believed in using violence as a legitimate response to British oppression, including the use of bombs and firearms to ಚಾಲೆಂಜ್ ಕಾಲೋನಿಯಲ್ ರೂಲ್. ಸೊ ಬ್ರಿಟಿಷರ ವಸಾಹತುಶಾಹಿ ದಬ್ಬಾಳಿಕೆಯ ವಿರುದ್ಧ ಹಿಂಸೆ ಎಂಬ ಅಸ್ತ್ರವನ್ನ ಪ್ರಯೋಗಿಸುವುದಕ್ಕೆ ಅವರು ನಂಬಿಕೆ ಹೊಂದಿದ್ದರು. ಅದೇ ರೀತಿಯಾಗಿ ಬಾಂಬ್ಗಳು ಮತ್ತು ಕೆಲವು ಶಸ್ತ್ರಾಸ್ತ್ರಗಳನ್ನ ಅವರು ಬ್ರಿಟಿಷರ ವಿರುದ್ಧ ಪ್ರಯೋಗಿಸಿದರು ಕೂಡ. ಓಕೆ, ಇನ್ ಕಾಂಟ್ರಾಸ್ಟ್, ಇದಕ್ಕೆ ತದ್ವಿರುದ್ಧವಾಗಿ ಗಾಂಧೀಸ್ ಐಡಿಯಾಲಜಿ ವಾಸ್ ಬೇಸ್ಡ್ ಆನ್ ನಾನ್ ವೈಲೆನ್ಸ್ ಆರ್ ಅಹಿಂಸಾ. ಸೊ ಗಾಂಧೀಜಿಯವರ ತತ್ವಗಳು ಯಾವುದರ ಮೇಲೆ ಅವಲಂಬಿತವಾಗಿದ್ದವು ಅಂದ್ರೆ ಅಹಿಂಸೆ, ಸತ್ಯ ಅನ್ನುವಂತಹ ತತ್ವಗಳಿಗೆ ಅವರು ಬದ್ಧರಾಗಿದ್ದರು. ಯಾವುದೇ ರೀತಿಯ ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ. Bhagat Singh's approach stemmed from his belief that only direct action could awaken the masses and overthrow the unjust system. ಸೊ ಈ ಒಂದು ಅನ್ಯಾಯದ ಆಡಳಿತವನ್ನ ಕಿತ್ತೆಸೆಯುವುದಕ್ಕೆ ಹಿಂಸೆಯ ಒಂದು ಮಾರ್ಗ ಅನ್ನುವಂತಹ ಒಂದು ನಂಬಿಕೆ ಅವರಲ್ಲಿ ಇತ್ತು. ಇದು ಅವರ ಒಂದು ನಂಬಿಕೆಯಿಂದ ಬೆಳೆದಿರುವಂತಹ ಒಂದು ತತ್ವ ಅಲ್ವಾ. ಸೊ ಇಬ್ಬರ ತತ್ವಗಳು ಬೇರೆ ಬೇರೆ ಆಗಿದ್ದವು. ಬೋತ್ ಹ್ಯಾಡ್ ದ ಡಿಫರೆಂಟ್ ಐಡಿಯಾಲಜಿ ಟುವರ್ಡ್ಸ್ ಇಂಡಿಯನ್ ಫ್ರೀಡಮ್. ಓಕೆ, ಥ್ಯಾಂಕ್ ಯು.